ಸರ್ ನೀವು KSRTC ಜಾಯ್ನ್ ಆಗುವಾಗ ಅವಾಗ ಟ್ರ್ಯಾಕ್ ಎಲ್ಲ ಯಾವ ರೀತಿ ಇತ್ತು ಸರ್ ಎಕ್ಸಾಮ್? ಟ್ರ್ಯಾಕ್ ಎಲ್ಲ ಅಲ್ಲಿ 50 ಮಾರ್ಕ್ಸ್ಗೆ ಟ್ರ್ಯಾಕ್ ಇತ್ತು ಸರ್. ಅಂದ್ರೆ ಈ ಗಾಡಿ ಎಷ್ಟಿದೆ ಬಸ್ಸು, ಅದಕ್ಕೆ ಅರ್ಧ ಅಡಿ ಪೋಲ್ ಇರುತ್ತೆ. ಆ ಪೋಲ್ ಒಳಗಡೆ ನಾವು ಸೆಕೆಂಡ್ಸ್ ಇಷ್ಟು ನಿಮಿಷದಲ್ಲಿ ಆ ಎಲ್ ಶೇಪ್ ಇರುತ್ತೆ, ಎಸ್ ಶೇಪ್ ಇರುತ್ತೆ, ಮತ್ತೆ 8 ಇರುತ್ತೆ. ಅವೆಲ್ಲ ರಿವರ್ಸ್ ಹೊಡಿಬೇಕು, ಫ್ರಂಟ್ ಹೊಡಿಬೇಕು, ಅದ್ರಲ್ಲೆಲ್ಲ ಮಾರ್ಕ್ಸ್ ಇರುತ್ತೆ ಸರ್. ಮತ್ತೆ ಒಂದ್ 5 ಮಾರ್ಕ್ಸ್ಗೆ ಕ್ವಶನ್ ಆನ್ಸರ್ ಇರುತ್ತೆ. ಅಂದ್ರೆ ಇದ್ರ ಬಗ್ಗೆನೆ, ಗಾಡಿ ಬಗ್ಗೆ, ವೆಹಿಕಲ್ ಬಗ್ಗೆನೆ, ವಾಹನದ ಬಗ್ಗೆನೆ ಅದು ಒಂದ್ ಸ್ವಲ್ಪ ಕ್ವಶನ್ ಆನ್ಸರ್ ಇರುತ್ತೆ. ಅದು ಅರ್ಧ ಮಾರ್ಕ್ಸ್ ಇರುತ್ತೆ. ಇನ್ನೆಲ್ಲ 3 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ ಎಲ್ಲ ಎಸ್, ಎಲ್ಲು, ಮತ್ತೆ ಅಪ್ಪಲ್ಲಿ ಗಾಡಿ ಎದ್ದಿಸ್ಬಿಟ್ಟು ಮತ್ತೆ ಡೌನ್ ಅಲ್ಲಿ ಬಿಡಂಗಿಲ್ಲ, ಒಂಚೂರು ಡೌನ್, ಒಂದ್ ಸ್ವಲ್ಪ ಹಿಂದೆ ಬಿಡಂಗಿಲ್ಲ. ಅವೆಲ್ಲ ಪಾಸ್ ಮಾಡಿ ಎಲ್ಲ ಇದಾದ್ರೆ ಸೆಲೆಕ್ಷನ್ ಆಗ್ತಾರೆ. ಮತ್ತೆ ಸೆಲೆಕ್ಷನ್ ಆದ್ಮೇಲೆ ಟ್ರೈನಿಂಗು, 1 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ರು ನಮ್ಗೆ. ಚಿಕ್ಕಮಂಗ್ಳೂರಲ್ಲಿ ಟ್ರೈನಿಂಗ್ ಇತ್ತು, ಒಂದು ಟ್ರೈನಿಂಗ್ ಮಾಡ್ದು. ಅಲ್ಲಿಂದ ಫಸ್ಟ್ ಸೆಲೆಕ್ಷನ್ ಆಗಿದ್ದು ನಮ್ದು ಮಡಿಕೇರಿ ಡಿಪೋ. ಮಡಿಕೇರಿ ಡಿಪೋಲಿ 7 ವರ್ಷ ಡ್ಯೂಟಿ ಮಾಡಿದೆ. ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಈಗ KNR ಡಿಪೋಲಿ ಕೆಲಸ ಮಾಡ್ತಾ ಇದ್ದೀನಿ.